ಹಲೋ ಪ್ರೇ ಜನರೇ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇದು ನಮ್ಮ ಚಾನಲ್, ಅದು ನಿಮ್ಮ ಚಾನಲ್. ಕಾಯಿಸಿದ್ದೆ ಬ್ಲಾಗ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಬ್ಲಾಗು. ಇಡೀ ನಾವು ಅಹಮದಾಬಾದ್ ಫುಲ್ ಸುತ್ತಾ ಇದ್ದೀರಿ. ಮೈನ್ ಪ್ಲೇಸ್ಗೆಲ್ಲ ಹೋಗ್ತಾ ಇದ್ದೀರಿ. ಗಾಂಧೀಜಿ ಆಶ್ರಮ ಇರ್ಬೋದು, ಆ ಟೆಂಪಲ್ ಈ ಟೆಂಪಲ್ ಎಲ್ಲ ಟೆಂಪಲ್ ಸುತ್ತಿದ್ದೀರಿ. ಮೈನ್ ಇರೋದಲ್ಲ ಪ್ಲೇಸು, ಫುಡ್ ಬ್ಲಾಗ್ ಆಗಲಿ ಎಲ್ಲ ಹಾಕಿದ್ದೀರಿ ಟೋಟಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ. ಸೊ ಬನ್ನಿ ವಿಡಿಯೋಗಳು ಹೋಗೋಣ. ಗಾಯ್ಸ್, ಫೈನಲಿ ಅಹಮದಾಬಾದ್ ರೀಚ್ ಆಗಿದ್ದೀರಿ. ಕಷ್ಟ ಆಗಿದೆ, ಹೆಂಗಾಗೋ ಬರೀ ರೀಚ್ ಆಗಿಬಿಟ್ರೆ. ಆಮೇಲೆ ಫಸ್ಟ್ ಹೋಗಿದೆ ಈ ಟೆಂಪಲ್ಗೆ. ಅದಾದಮೇಲೆ ನಾವು ಬಂದುಬಿಟ್ಟು ಮಹಾತ್ಮ ಗಾಂಧಿ ಆಶ್ರಮಕ್ಕೆ ಬಂದಿದ್ದೀರಿ. ಇದೇ ನೋಡಿ ಆಶ್ರಮ, ಅವ್ರದ್ದು ಸ್ಟ್ಯಾಚ್ಯೂ ಎಲ್ಲ ಇಟ್ಟು ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಮೇಂಟೈನ್ ಮಾಡಿದ್ದಾರೆ. ಅದಾದಮೇಲೆ ನಾವು ಬಂದ್ಬಿಟ್ಟು ಹಂಗೆ ಒಳಗಡೆ ಹೋದ್ಮೇಲೆ ಈ ಥರ ಅವ್ರದ್ದು ಅಚೀವ್ಮೆಂಟ್ಸ್ ಆಗಲಿ, ಅವಾಗ ಅವ್ರದ್ದು ಹಿಸ್ಟ್ರಿ ಎಲ್ಲ ಇತ್ತಲ್ಲ ಗೈಸ್, ಅದೆಲ್ಲ ಹಿಸ್ಟ್ರಿ ಎಲ್ಲ ಹಾಕಿದ್ರು ಸೈಡಲ್ಲಿ. ಇದು ಬಂದ್ಬಿಟ್ಟು ಅವ್ರ ಲೆಟರ್ಸ್ ಅವ್ರು ಪಾಸ್ ಮಾಡಿದ್ದು, ಅವರು ಇದಕ್ಕೆಲ್ಲ ಅಂತಾರೆ ಸ್ಟ್ರೈಕ್ ಎಲ್ಲ ಮಾಡಿದ್ರಲ್ಲ ಗೈಸ್. ಸೊ ಅದಕ್ಕೆ ನೋಟಿಸ್ ಎಲ್ಲ ಇದು ಮಾಡಿದ್ದು, ಅವ್ರ ಮೇಲೆ ಕೇಸ್ ಹಾಕಿದಾಗಲಿ, ಅವ್ರು ಬೇರೆಯವ್ರಿಗೆ ಬರೆದಿದ್ದು ಲೆಟರ್ ಆಗಲಿ ಎಲ್ಲನೂ ಇಲ್ಲಿ ಫುಲ್ ಕಂಪ್ಲೀಟ್ ಅವ್ರ ಡೇಟಾ ಫುಲ್ ಇಲ್ಲಿ ಇದಾಗಿದೆ, ರೆಕಾರ್ಡ್ ಆಗಿದೆ. ಸೊ ಅವ್ರದ್ದೆಲ್ಲ ಅಚೀವ್ಮೆಂಟ್ಸ್ ಆಗಲಿ ಏನೇನು ಎಲ್ಲ ಇಲ್ಲಿದೆ. ನೀವು ಬಂದರೆ ಇದೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ ಗೈಸ್. ನೀವು ಅಹಮದಾಬಾದ್ ಕಡೆ ಬಂದರೆ ಇದು ಮಸ್ಟ್ ವಿಸಿಟು. ಒಂದು ಸಲ ವಿಸಿಟ್ ಮಾಡಿ, ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿರೋ ಸತ್ಯ, ಎಷ್ಟು ಸತ್ಯಗಳು ಗೊತ್ತಿರೋದು ಎಲ್ಲ ಗೊತ್ತಾಗತ್ತೆ ನಿಮಗೆ. ತುಂಬ ಪಟ್ಟಿದ್ದಾರೆ ನಮಗೆ ಫ್ರೀಡಮ್ ತರ್ಸೋಕ್ಕೆ. ಸೊ ಬನ್ನಿ ಹಂಗೆ ಮುಂದೆ ಕಂಟಿನ್ಯೂ ಮಾಡೋಣ. ಗಾಯ್ಸ್ ಎಲ್ಲ ಆದಮೇಲೆ ನಮ್ಮ ಚಿಕ್ಕ ಹುಡುಗರೆಲ್ಲ ಫಾರಿನರ್ ಫುಲ್ ರೋಲ್ ಕಾಲ್ ಮಾಡ್ತಾರೆ, ಫುಲ್ ಲಾಕ್ ಮಾಡಿಬಿಟ್ಟು. ಈಗ ಬನ್ನಿ, ಅವರು ಚಕ್ರ ಯೂಸ್ ಮಾಡ್ತಿದ್ದಲ್ಲ ಗೈಸ್ ಬಟ್ಟೆ ಹೊಲಿಯೋಕ್ಕೆ, ಅಲ್ಲಿ ಬಂದಿದ್ದ ಮ್ಯೂಸಿಯಂ ಬಂದಿದ್ದು. ಬನ್ನಿ ಕಂಟಿನ್ಯೂ ಮಾಡೋಣ. ಎಲ್ಲಿ ಬಂದಿದ್ದಾರೆ ಅಂದರೆ ಕರಮ್ಚಂದ್ರ ಗಾಂಧಿ ಅವರು ಇದು ಬಂದಿದ್ದೀರಿ. ಚಕ್ರ ಯೂಸ್ ಮಾಡ್ತಿದ್ದಾರಲ್ಲ, ಲೈಕ್ ಫಾರಿನ್ ಕ್ಲೋತ್ಸ್ನ ಬ್ಯಾನ್ ಮಾಡಿಬಿಟ್ಟು ಅವ್ರ ಓನ್ ಕ್ಲೋತ್ಸ್ ಯೂಸ್ ಮಾಡೋಕ್ಕೆ ಚಕ್ರ ಯೂಸ್ ಮಾಡ್ತಿದ್ರು. ಸೊ ಅಲ್ಲಿ ಮ್ಯೂಸಿಯಂ ಬಂದಿದ್ದೀರಿ. ಬನ್ನಿ ಹೋಗೋಣ. ಇದೇ ನೋಡಿ ಗೈಸ್, ಹಲವಾರು ಥರ ಚಕ್ರಗಳಿತ್ತು, ತುಂಬ ಥರ ಇದೆ ನೋಡಿ. ಇದೆಲ್ಲ ಬಟ್ಟೆ ಹೊಲಿದಿರೋದು ಕೂಡ, ಇದು ಯೂಸ್ ಮಾಡಿ ಬಟ್ಟೆ ಕೂಡ ಹೊಲಿದಿರೋದು ನೋಡಿ. ಎಷ್ಟು ಹಲವಾರು ಥರ ಇನ್ನೂ ಇದೆ ಗೈಸ್. ಆ ಕಡೆನೂ ಇದೆ, ತುಂಬ ಕಡೆ ಇದೆ. ಮತ್ತು ಅಲ್ಲಿ ಬಂದುಬಿಟ್ಟು ಕಮಲ್ ಹಮಾಗುರು ಅವರು ಯೂಸ್ ಮಾಡಿದ ಫೈನೆಸ್ಟ್ ಚಕ್ರ 1924 ಇದೆ ನೋಡಿ. ಗೈಸ್ ಇದೂ ಅದೇ ಒಂದು ಟೈಪ್ ಆಫ್ ಹಲವಾರು ಇರುತ್ತೆ. ಯಾಕಂದರೆ ಫಾರಿನ್ ಕ್ಲೋತ್ಸ್ನ ಬ್ಯಾನ್ ಮಾಡಿ ನಮ್ಮ ಇಂಡಿಯನ್ ಕ್ಲೋತ್ಸ್ನ ಅವರೇ ಯೂಸ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ತುಂಬ ಥರ ಚಕ್ರಗಳಿದ್ರು. ಇದು ಈ ಥರ ಅಂದರೆ ಆಲ್ಮೋಸ್ಟ್ ತುಂಬ ಜಾಸ್ತಿ ಇದೆ ಗೈಸ್. ಅದರಲ್ಲಿ ಹೊಲಿದಿರೋ ಬಟ್ಟೆಗಳಿದೆಲ್ಲ ನೋಡಿರೋ ಬಟ್ಟೆಗಿಂತ ನೆಕ್ಸ್ಟ್ ತೆರಲಿಕ್ಕೆ ಚೆನ್ನಾಗಿದೆ. ಫ್ಯಾಬ್ರಿಕ್ ಎಲ್ಲ ಯೂಸ್ ಮಾಡಿ ಅವರು ಇನ್ಸ್ಪೈರ್ ಆಗಿನೇ ಇನ್ನೂ ದೊಡ್ಡ ಬಂದಿದ್ದಾರೆ. ಚಿಕ್ಕದಿದ್ದು ಒಬ್ರು ಯೂಸ್ ಮಾಡೋದು. ಆಮೇಲೆ ಇದು ನಮ್ಮ ಇಂಡಿಯನ್ಸ್ ಎಲ್ಲರೂ ಯೂಸ್ ಮಾಡ್ಬೇಕು ಅಂದ್ಬಿಟ್ಟೆ ಈ ಥರ ದೊಡ್ಡದು ಇಂಟ್ರೊಡ್ಯೂಸ್ ಮಾಡಿದ್ರು. ನೋಡ್ಬೋದು, ಇದು ಬಂದ್ಬಿಟ್ಟು ಅದು ಹ್ಯಾಂಡ್ ಮೇಡ್ ಚಕ್ರಗಳ ಥರ. ಅಂದರೆ ಕಮ್ಮಿ ಜನ ಇರಬೇಕಾದ್ರೆ ಅದನ್ನು ಯೂಸ್ ಮಾಡೋರು. ಯಾವಾಗ ಜನ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ನಾವು ಇನ್ನೂ ಅದು ಫಾಸ್ಟ್ ಪ್ರೊಡಕ್ಷನ್ ಬೇಕಲ್ಲ ಗೈಸ್. ಸೊ ಅದಕ್ಕೋಸ್ಕರ ಈ ಥರ ಮಾಡರ್ನೈಸೇಷನ್ ನೆಕ್ಸ್ಟ್ ವರ್ಷನ್ ಅನ್ಬೋದು ಈ ಥರ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಬೇಗ ಸೀಲಿಂಗ್ ಆಗುತ್ತೆ, ಎಲ್ಲ ಹೊಲಿಬೋದು ಬೇಗ ಅಂದ್ಬಿಟ್ಟು ಇದೆಲ್ಲ ನೋಡಿ ಗೈಸ್, ಎಲ್ಲ ನೋಡ್ಬೋದು ನೀವು. ಇದು ನೆಕ್ಸ್ಟ್ ಇಂಪ್ರೂವೈಸೇಷನ್ ಅಂತ ಇನ್ವೆಂಟ್ ಮಾಡಿ ಜನರಿಗೋಸ್ಕರ ಮಾಡಿರೋದು ಅವರೇನೆ ನೋಡಿ ಗೈಸ್. ಈಗ ನೋಡ್ದಂಗೆ ಇನ್ಫಾರ್ಮೇಷನ್ ನೋಡ್ಬೋದು, ಅದು ಅಪ್ಡೇಟ್ ಮಾಡಿರೋದು ಚಕ್ರಾಸ್ನ. ಸೊ ಇವಾಗ ನಾವೇನು ನೋಡೋಕೆ ಬಂದಿದ್ದಾರೆ, ಇದು ಹೆಂಗೆ ಇದು ಮಾಡಿದೆ ಬಟ್ಟೆ ಹೊಲಿತಾರೆ ಅನ್ನೋದು ನಾನು ಹೇಳ್ತೀನಿ. ಅದು ಕಾಟನ್ ಗೈಸ್, ಕಾಟನ್ ಬಂದುಬಿಟ್ಟು ಈ ಥರ ಇದು ಮಾಡ್ತಾರೆ. ನಿಮ್ಗೆ ಗೊತ್ತಿರೋಂಗೆ ಕಾಟನ್ ಬಂದುಬಿಟ್ಟು ಗುಜರಾತ್ ಮೋಸ್ಟ್ ಪ್ರೊಡಕ್ಷನ್ ಪ್ಲೇಸ್ ಇದು. ಇಲ್ಲಿಂದ ತುಂಬ ಪ್ರೊಡಕ್ಷನ್ ಆಗೋದು. ಸೊ ಕಾಟನಿಂದ ಈ ಥರ ಇದು ಮಾಡ್ತಾರೆ, ದಾರ ಥರ ಇದು ಮಾಡ್ತಾರೆ, ಈ ಥರ ಸೀಲಿಂಗ್ ಮಾಡಿ ಅದಾದಮೇಲೆ ಒಂಥರ ಬಂಡಲ್ ಆಫ್ ದಾರ ಈ ಥರ ಆಗುತ್ತೆ ನೋಡಿ ಒಂದಷ್ಟು ಇದರಲ್ಲಿ. ಅದನ್ನು ತಂದು ಡೈಯಿಂಗ್ ಮಾಡ್ತಾರೆ ಗೈಸ್. ಸೊ ನಿಮ್ಗೆ ಯಾವ ಕಲರಲ್ಲಿ ಬೇಕು, ಗಾದಿ ನೋಡಿ ವೈಟಲ್ಲಿದೆ. ಮತ್ತು ಬೇರೆ ಪರ್ಪಸ್ಸಿಗೆ ಅವ್ರ ಬಟ್ಟೆನ ನಾವು ಯೂಸ್ ಮಾಡಬಾರ್ದು ಅನ್ನೋ ಒಂದು ಈಗೋ ಮತ್ತು ಇದರಲ್ಲಿ ಮೆಂಟಲಿಟಿಯಲ್ಲಿ ಅವ್ರು ಬಂದ್ಬಿಟ್ಟು ಇದನ್ನು ಡೈಯಿಂಗ್ ಯೂಸ್ ಮಾಡೋರು. ಲೈಕ್ ಬ್ಲೂ, ನಿಮ್ಗೆ ಯಾವ ಕಲರ್ ಡೈಯಿಂಗ್ ಬೇಕೋ ಆ ಕಲರ್ ಡೈಯಿಂಗ್ ಯೂಸ್ ಮಾಡೋರು. ಇಲ್ಲಿ ನೋಡಿ ಬ್ರೌನ್ ಇದೆ, ರೆಡ್ ಇದೆ, ಬ್ಲೂ ಇದೆ, ಈ ಥರ ಡೈಯಿಂಗ್ ಮಾಡಿ ಈ ಥರ ಬಟ್ಟೆ ಹೊಲಿಯೋರು. ಫಸ್ಟ್ ಕ್ಲಾಸ್ ಕ್ವಾಲಿಟಿ ಖಾದಿ ಬಟ್ಟೆಗಳು ಹೊಲಿಯೋರು. ಎಷ್ಟೇ ಗಳಿಸ್ಮೆ ಅವರು ಇದು ಮೆಂಟಾಲಿಟಿ ಇದ್ದಿದ್ದು, ನಾವು ಫಾರಿನ್ ಕ್ಲೋತ್ಸ್ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲ ಇರೋ ಫಾರಿನ್ ಕ್ಲೋತ್ಸ್ ಎಲ್ಲ ಅವ್ರು ಆ್ಯಕ್ಚುಲಿ ನಾವು ಸೌತ್ ಆಫ್ರಿಕಲ್ಲಿ ಬೇರೆ ಓದಿದ್ರಲ್ಲ ಗೈಸ್. ಅಲ್ಲಿಂದ ಬಂದಮೇಲೆ ಇಲ್ಲೆಲ್ಲ ನೋಡಿದ್ಮೇಲೆ ಫಾರಿನ್ ಕ್ಲೋತ್ಸೇ ಯೂಸ್ ಮಾಡಬಾರ್ದು ನಮ್ಮದೆಲ್ಲ ಸುಟ್ಟಾಕ್ಬಿಟ್ಟು ಇವಾಗ ನಮ್ಮ ಬಟ್ಟೆ ನಾವು ಯೂಸ್ ಮಾಡ್ತೀವಿ. ಹೆಂಗೆ ರೀಸೆಂಟಾಗಿ ಚೈನಾ ಆ್ಯಪ್ಸ್ ಎಲ್ಲ ಡಿಲೀಟ್ ಮಾಡಿದ್ರು, ಬ್ಯಾನ್ ಮಾಡಿದ್ರು, ಆ ಥರನೇ ನಾವು ಫಾರಿನ್ ಐಟಮ್ಸ್ ಏನು ಬೇಡ, ನಮ್ಮ ಐಟಮ್ ನಾವು ಬದುಕೋಣ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಮಾಡಿದ್ದೇನೆ ಗೈಸ್.
ಇಷ್ಟು ಮಾಡಿ ನಮ್ಮ ಜನನೂ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಗಾಂಧಿ ಮಾತಿಗೆ ಗಾಂಧಿ ಸರ್ ಮಾತಿಗೆ ಸಪೋರ್ಟ್ ಮಾಡಿರೋದೇನೆ ಇಲ್ಲಿ ತನಕ ತಂದು ನಿಂತಿದೆ. ನೋಡಿ ಇದು ಫ್ಯಾಬ್ರಿಕ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ ಗೈಸ್. ಇದು ಹಿಂಗೆ ಕಿತ್ತಿದ್ದು ಅರೆಲ್ಲ ತುಂಬ ಹಾರ್ಡಿದೆ ಗೈಸ್. ನಮ್ಮ ಬಟ್ಟೆಗಿಂತ 10,000 ಟೈಮ್ಸ್ ಬೆಟರ್ ಗೈಸ್ ಆ ಕಾಲದಲ್ಲಿ ಇದ್ದಿದ್ದು. ಇವಾಗ ನಾವು ಯೂಸ್ ಮಾಡ್ತಿರೋದು ಫಾರಿನ್ ಮೆಟೀರಿಯಲ್, ಫಾರಿನ್ ಇದ್ದೇನೆ. ಆ ಕಾಲದಲ್ಲಿ ನೋಡಿ ಈ ಥರ ಪ್ಯೂರ್ ಮೆಟೀರಿಯಲ್, ಪ್ಯೂರ್ ಇದು ಎಲ್ಲ ಇದೆ. ಈ ಚಕ್ರಗಳು ನೋಡಿ ಸಕ್ಕದಾಗಿದೆ, ಮುಟ್ಬಾರ್ದು ಹೇಳಿದ್ದಾರೆ. ಇಷ್ಟೇ ಗೈಸ್ ಕಾನ್ಸೆಪ್ಟು. ಇನ್ನೂ ಬನ್ನಿ, ಇನ್ನೂ ಮುಂದೆ ಎಕ್ಸ್ಪ್ಲೋರ್ ಮಾಡಿ ಇದು ಮಾಡೋಣ ಬನ್ನಿ. ಸರಿ ಗಾಯ್ಸ್, ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇರ್ತದೆ, ಇದು ಇಟ್ಕೊಂಡು ಹೆಂಗೆ ಬಟ್ಟೆನ ನೇಯ್ತಾರೆ ಅಂತ. ಸೊ ಹಿಂಗೆ ನೋಡಿ ಅಕ್ಕ ಹೇಳ್ಕೊಡ್ತಾರೆ, ನಾವು ಕೇಳಿದ್ದೀವಿ ನಾವು ಮಾಡ್ಬೋದಂತ. ಬಟ್ ಅವರು ನಾವು ಹೊಡೆದಾಕ್ಬಿಡ್ತೀರಿ ಅಂತ ಬೈಕ್ ಕೊಟ್ಟಿಲ್ಲ ಅವರು. ಮತ್ತೆ ಅದೆಲ್ಲ ಎಲ್ಲಿಗಾಯ್ತು ಸಿಗತ್ತೆ ಆಗಲ್ಲ, ನಾವೇ ರೆಡಿ ಮಾಡ್ಕೊಬೇಕು. ಸೊ ಅವ್ರು ಕೊಟ್ಟಿಲ್ಲ, ಭಯ ಬಿದ್ದು. ನಾವು ಒಬ್ಬರು ಕೇಳಿದ್ರೆ ಎಲ್ಲರೂ ಕೇಳ್ತಾರಲ್ಲ, ಸೊ ಅದೊಂದು ರೀಸನು. ಸರಿ ಪರವಾಗಿಲ್ಲ ಗಾಯ್ಸ್, ಅಟ್ಲೀಸ್ಟ್ ವೀಡಿಯೋದ್ರು ಮಾಡ್ಕೊತೀರಿ ಅಂದರೆ ಓಕೆ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟರು. ಫೈನೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ, ಎಲ್ಲ ನಿಮಗೋಸ್ಕರನೇ ಗಾಯ್ಸ್. ನೋಡಿ ಹಿಂಗೆ ನೇಯೋದು. ಗಾಯ್ಸ್ ನಾವು ಬಂದುಬಿಟ್ಟು ಗಾಂಧೀಜಿ ಯೂಸ್ ಮಾಡ್ತಿರೋ ವಸ್ತುಗಳನ್ನ ನೋಡೋದು ಬಂದಿದ್ದೀರಿ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಥರ ವಸ್ತುಗಳು. ಅಂದರೆ ಆ್ಯಕ್ಚುಲಿ ಎಕ್ಸಾಕ್ಟ್ ಆಗಲ್ಲ, ಇದು ರೆಪ್ಲಿಕಾ ಇದೆಲ್ಲ. ಅವ್ರು ಹೆಂಗೆ ಯೂಸ್ ಮಾಡ್ತೀನಿ ಅನ್ನೋದು ಗೊತ್ತಾಗತ್ತೆ ಇಲ್ಲಿ. ರೀಡ್ ಪೆನ್ನು, ಅದು ಓದೋಕ್ಕೆ ಅಂತ ಒಂದು ಪೆನ್ ಇರೋದಲ್ಲ ಗೈಸ್, ಆ ಥರನೇ ಒಂದು ಸ್ಟಿಕ್ ಥರ ಅದು ಯೂಸ್ ಮಾಡೋರು. ಮತ್ತು ಕೋಕೋನಟ್ ಚಾಪರು, ಅವರು ಕತ್ತಿ, ಚಾಕು ಕಿಚನ್ ಯೂಸ್ ಮಾಡೋದು, ಪೇಪರ್ ಕಟ್ಟರ್ ಆಗಲಿ, ವುಡ್ ಪೆನ್ ಆಗಲಿ, ಮತ್ತು ಮಜ್ಜಿಗೆ ಮಾಡೋದು ಇದಾಗಲಿ, ಚಪ್ಪಲಿ ಅವ್ರು ಯೂಸ್ ಮಾಡೋ ಚಪ್ಪಲಿ ಅದೇ ಗೈಸ್. ಮತ್ತು ಇದಕ್ಕೆ ಅವ್ರು ಯೂಸ್ ಮಾಡೋ ಕನ್ನಡಿ, ಮತ್ತು ಇದು ಈ ಪ್ಲೇಟಲ್ಲೇ ಅದೇ ತಿನ್ನೋದಂತೆ. ಆ್ಯಕ್ಚುಲಿ ರೆಪ್ಲಿಕಾ ಇದು. ಆ್ಯಕ್ಚುಲಾಗಿ ಅದು ಹೆಂಗಿತ್ತು ಅದು ಸಿಕ್ಕಿಲ್ಲ, ಅವ್ರು ಯೂಸ್ ಮಾಡ್ತಿದ್ದಲ್ಲ, ಒಂದು ರೆಪ್ಲಿಕಾನ ಯೂಸ್ ಮಾಡಿದ್ದಾರೆ ಇಲ್ಲಿ. ಅವ್ರ ಬೌಲ್ ಆಗಲಿ, ವೆಜಿಟೇಬಲ್ಸ್ ಬೌಲು ಎಲ್ಲ ಇಲ್ಲಿದೆ, ನೀವು ನೋಡ್ಬೋದು. ಬನ್ನಿ ಹಂಗೆ ಮುಂದಕ್ಕೆ ಹೋಗಿ ಕಂಟಿನ್ಯೂ ಮಾಡೋಣ. ಸ್ಟೋರ್ ರೂಮ್ ಕಸ್ತೂರ್ಬಾ ಅವರು ವಾಸ ಮಾಡ್ತಿರೋ ರೂಮ್ ಇಲ್ಲೇ. ಕಸ್ತೂರ್ಬಾ ಅವರು ವಾಸ ಮಾಡ್ತಿದ್ದೆ ರೂಮು, ಇಲ್ಲೇ ಅವರು ವಾಸ ಮಾಡ್ತಿದ್ದಾರೆ. ಇನ್ಫಾರ್ಮೇಷನ್ ಎಲ್ಲ ಹಾಕಿದ್ದಾರೆ, ಇದು ನೋಡ್ಬೋದು. ಮತ್ತು ನೋಡಿ ಇಲ್ಲೇ ಒಂದು ಕಿಟಕಿ ಜೊತೆಗೆ ಎಲ್ಲ ವಾಸ ಮಾಡ್ಕೊಂಡು ಇಲ್ಲೇ ಇದ್ದೀವಿ. ಅವರು ಬಟ್ಟೆ ಎಲ್ಲ ಇಲ್ಲೇ ಇಟ್ಕೊಂಡು ಸದ್ಯಕ್ಕೆ ಲಾಕ್ ಮಾಡಿದ್ದಾರೆ. ಬಟ್ಟೆ ಆಗಲಿ ಏನೇ ವಸ್ತುಗಳದಲ್ಲ ಅವ್ರು ಪ್ರೈವೇಟ್ ಬಂದಿದ್ದು, ಅವ್ರ ವಸ್ತು ಇದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ. ಬನ್ನಿ ಮುಂದಕ್ಕೆ ಹೋಗೋಣ. ಹಾಗಾಗಿ ನಾವು ಅದು ಕಸ್ತೂರ್ಬಾ ಅವರ ರೂಮ್ ನೋಡಿದ್ರಲ್ಲ, ಅದು ನೆಕ್ಸ್ಟಲ್ಲೇ ಗೆಸ್ಟ್ ರೂಮ್ ಅಂತ ಒಂದಿದೆ. ನೀವು ಇಲ್ಲಿ ನೋಡ್ಬೋದು ಗಾಂಧೀಜಿ ಅವ್ರದ್ದು ಫುಲ್ ಅವ್ರ ಹುಟ್ಟಿದಿಂದ ಹಿಡ್ದು ಅವ್ರು ಸತ್ತಿರೋ ತನಕ ದ ಲಾಸ್ಟ್ ಬ್ರೆತ್ ತನಕನೂ ಫುಲ್ ಇನ್ಫಾರ್ಮೇಟಿವ್ ವಿತ್ ಇಯರ್ಸ್, ವಿತ್ ಅಚೀವ್ಮೆಂಟ್ಸ್. ಯಾವ ಇಯರಲ್ಲಿ ಏನೇನು ಅಚೀವ್ಮೆಂಟ್ಸ್ ಮಾಡಿದ್ರು ಎಲ್ಲ ಇದೆ. ಆಲ್ಮೋಸ್ಟ್ 79 ಅಚೀವ್ಮೆಂಟ್ಸ್ ಇದೆ ಗೈಸ್. ಅವ್ರು ಹುಟ್ಟಿರೋದ್ರಿಂದ ಅವ್ರು ಮಾಡಿರೋದು ನಮ್ಮ ಇಂಡಿಯಾಗೋಸ್ಕರ, ನಮ್ಮ ಫ್ರೀಡಮ್ಗೋಸ್ಕರ, ಬ್ರಿಟಿಷ್ ಅವ್ರನ್ನ ಕಳ್ಸೋಕ್ಕೋಸ್ಕರ ಇಷ್ಟು ಕಷ್ಟ ಬಿದ್ದಿದ್ದಾರೆ ಅವರು ಪಾಪ. 79 ಅಚೀವ್ಮೆಂಟ್ಸ್ ಗೈಸ್, ನಾಟ್ ಎ ಸ್ಮಾಲ್ ಥಿಂಗ್. ತುಂಬ ಕಷ್ಟಪಟ್ಟಿದ್ದಾರೆ ನಮಗೋಸ್ಕರ. ಸೊ ದಟ್ ಅದಕ್ಕಾದರೂ ನಾವು ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು. ಬನ್ನಿ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿರೋ ಜಾಗ ಎಲ್ಲನೂ ಬನ್ನಿ ಹೋಗೋಣ. ದೇವಸ್ಥಾನಕ್ಕೆ ಬಂದಿದ್ದೀರಿ, ವೈಷ್ಣವಿ ದೇವಿ ದೇವಸ್ಥಾನಕ್ಕೆ. ನೋಡ್ಬೋದು ಪಕ್ಕದ ಕನ್ಸ್ಟ್ರಕ್ಷನ್ಸ್, ಯಾವುದೋ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ಸಿಂದ ಫುಲ್ಲು ಧೂಳೆಲ್ಲ ಬಂದು ದೇವಸ್ಥಾನ ಮೇಲೆ ಕುತ್ಕೊಂಡಿದೆ. ಏನೂ ಮಾಡೋಕ್ಕಾಗಲ್ಲ ಗೈಸ್, ಭಯಂಕರ ಹೈಟೆಕ್ ಆಗಿದೆ ಜಾಗ ಕೂಡ. ಸುಮ್ಮನೆ ರೂರಲ್ ಅಂತಲೇ ಹೇಳೋಕ್ಕಾಗಲ್ಲ. ಇದು ನಮ್ಮ ಬೆಂಗಳೂರು ಥರ ಭಯಂಕರ ಹೈಟೆಕ್ ಆಗಿದೆ. ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ಸ್ ನೋಡ್ಬೋದು, ತುಂಬ ದೊಡ್ಡ ಪ್ರಾಜೆಕ್ಟು, ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಕಟ್ಟಿದ್ದಾರೆ. ಸೊ ಕನ್ಸ್ಟ್ರಕ್ಷನ್ಸ್ ಧೂಳು ಗಲೀಜೆಲ್ಲ ಈ ಕಡೆ ಬರೋದು, ಅದಕ್ಕೆ ಸ್ವಲ್ಪ ಗಲೀಜಾಗಿ ಕಾಣಿಸ್ತಿದೆ. ಬಿಟ್ಟರೆ ತುಂಬ ಪವರ್ಫುಲ್ ದೇವಸ್ಥಾನ ಗೈಸ್ ಇದು. ಒಳಗಡೆ ತುಂಬ ನೋಡಿ, ವಾಹ್ ಸಾಕಾಗಿದೆಲ್ಲ ಗೈಸ್. ಇಲ್ಲೇ ಚಪ್ಪಲಿ ಬಿಡೋಕ್ಕೆ ಜಾಗ ಇಲ್ಲೇ, ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಗೈಸ್. ವೀಡಿಯೋ ಆಫ್ ಮಾಡೋಕ್ಕೆ ಹೇಳಿದ್ರು, ಅದಕ್ಕೆ ವೀಡಿಯೋ ಆಫ್ ಮಾಡಿಬಿಟ್ರಿ. ಮತ್ತೆ ಸ್ವಿಚ್ ಆನ್ ಮಾಡಿಕೊಂಡು ಅವ್ರು ಗೊತ್ತಾಗ್ತಿರೋ ವೀಡಿಯೋ ಮಾಡ್ತಾಯಿದ್ದೀರಿ. ನೋಡಿ ಹಿಂಗಿದೆ ಗೈಸ್ ದೇವಸ್ಥಾನ ಎಂಟ್ರೆನ್ಸು. ಒಂಥರ ಬೆಟ್ಟದು ಒಳಗಡೆಯಿಂದ ಹೋಗ್ತಾಯಿದ್ದೀರಿ. ಓಕೆ ಗೈಸ್, ಆಫ್ ಮಾಡ್ತಿದ್ದೀನಿ ವೀಡಿಯೋ. ಗೈಸ್ ವೀಡಿಯೋನೇ ಮಾಡೋಕ್ಕೆ ಬಿಡ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿಸ್ಬಿಟ್ರು ಆಲ್ರೆಡಿ. ಮತ್ತೆ ನಾನು ಅವ್ರಿಗೆ ಗೊತ್ತಿಲ್ಲದಿರ ಆನ್ ಮಾಡಿದ್ದೀನಿ, ಗೊತ್ತಲ್ಲ ಯಾರಿಗೂ ಭಯ ಬೀಳಲ್ಲ. ಸೊ ಹಂಗೆ ವೀಡಿಯೋ ಆನ್ ಮಾಡ್ಕೊಂಡು ಸೈಲೆಂಟಾಗಿ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ರಿ. ಸೌಂಡ್ ಬಂದ್ರೂ ಬಂದುಬಿಡ್ತಾರೆ, ಅಲ್ಲೆಲ್ಲ ಒಬ್ಬೊಬ್ರು ಇರ್ತಾರೆ ಚೆಕ್ ಮಾಡೋಕ್ಕೆ. ಆಮೇಲೆ ಅವೆಲ್ಲ ವೀಡಿಯೋ ಎಲ್ಲ ಮುಗಿಸ್ಕೊಂಡ್ಮೇಲೂ ವೀಡಿಯೋ ಲೈಕ್ ಫೋಟೋಸ್ ಚೆಕ್ ಮಾಡ್ತಾರೆ ಗೈಸ್, ವೀಡಿಯೋ ಇದೆ ಅಲ್ವಾ ಅಂತ. ಇದ್ದರೆ ಡಿಲೀಟ್ ಮಾಡಿಸ್ತಾರೆ, ಇಲ್ಲಾಂದರೆ ಕಳಿಸ್ತಾರೆ.
ಹಂಗೇ ಕಷ್ಟ ಬಿದ್ದು ಯಾರೂ ಗೊತ್ತಿಲ್ದಿರಂಗೆ ಒಂದು ಗುಹೆ ಥರ ಒಳಗಡೆಲ್ಲ ಹೋಗಿ ವೀಡಿಯೋ ಮಾಡಿ ನಿಮಗೋಸ್ಕರ ಎಷ್ಟು ಕಷ್ಟ ಆಗಿ ನೋಡಿ ಗಾಯ್ಸ್. ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ. ನನ್ನ ಫೋನ್ ಕಿತ್ಕೊತಿದ್ದ ಗಾಯ್ಸ್. ನಾನು ಸ್ವಿಚ್ ಆಫ್ ಮಾಡಿ ಏನೇನೋ ಸುಳ್ಳು ಹೇಳ್ಬಿಟ್ಟು ತೊಗೊಂಬಂದ್ಬಿಟ್ಟೆ. ನೋಡಿ ಹಿಂಗೆ ಗುಹೆ ಒಳಗಡೆ ಒಳ್ಳೆ ಅಡ್ವೆಂಚರಸ್ಸಾಗಿ ಹೋದ್ರಿ ದೇವಸ್ಥಾನ ಒಳಗಡೆ. ಸಾಕಾಗಿತ್ತು ಗಾಯ್ಸ್, ಮಸ್ತಾಗಿತ್ತು. ಹಿಂಗೆ ಹತ್ತುತ್ತೀರಿ ಬಿದ್ದೋಗ್ತೀರಿ ಹಂಗೋ ಹಿಂಗೋ ಕಷ್ಟ ಬಿದ್ದು ಫೈನಲಿ ಇವಾಗ ನಾವು ಆಚೆ ಹೋಗ್ತಾಯಿದ್ದೀರಿ. ನೋಡ್ತಿದ್ದೀರಾ ನೀವೇ, ಸಖತ್ ಕಷ್ಟ ಆಯಿತು. ಜಾರ್ತಿದೆ ಗಾಯ್ಸ್ ಒಳಗಡೆ, ಅಷ್ಟೊಂದು ಗ್ರಿಪ್ಪು ಇಲ್ಲ. ಗ್ರಿಪ್ ಇಲ್ದಿರ ಹತ್ಬೇಕು ಆ್ಯಕ್ಚುಲಿ. ಅದು ನೋಡಿ ವೀಡಿಯೋನೂ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಹಿಂಗೆ ಕೈ ಎತ್ತಿದ್ರೆ ತಾಕತ್ತೆ, ಬಿದ್ದೋಗ್ತೀರಿ. ತುಂಬ ಕಷ್ಟ ಆಯಿತು. ಆದರೂ ನಿಮಗೋಸ್ಕರ ಮಾಡಬೇಕಲ್ಲ ಗೈಸ್ ವೀಡಿಯೋ, ನಿಮಗೋಸ್ಕರ ಮಾತ್ರ ಮಾಡಿದ್ದೀರಿ ವೀಡಿಯೋನ ನೋಡಿ ಗಾಯ್ಸ್. ಫೈನಲಿ ನಮಗೆ ಇವಾಗ ಆಚೆ ಬರ್ತಾಯಿದ್ದೀರಿ. ಬಿಸಿಲು ಕಾಣಿಸಿದ ತಕ್ಷಣ ಖುಷಿ ಆಗೋದು ಗಾಯ್ಸ್. ನಾವು ಕಳೆದೋದ್ರಿ ಅಂದ್ಕೊಂಡ್ರಿ, ಬಟ್ ಹೆಂಗೋ ಹಂಗೆ ಆಚೆ ಬಂದುಬಿಟ್ರಿ. ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀರಿ ಗಾಯ್ಸ್ ಊಟ ಮಾಡೋಕ್ಕೆ. ನಮ್ಗೆ ಗೊತ್ತಲ್ಲ ನಮ್ಮದು ಕಾಟಿಯಾವಾಡಿ. ಈ ಕಡೆ ಬಂದರೆ ನಾವು ಬರೀ ಕಾಟಿಯಾವಾಡಿನೇ ಗಾಯ್ಸ್ ತಿಂದಿದ್ದು. ಬಟ್ ಫಸ್ಟ್ ಟೈಮ್ ಸರಿ ಗುಜರಾತಿ ಸ್ಟೈಲ್ ಟ್ರೈ ಮಾಡೋಣ ಅಂದ್ಬಿಟ್ಟು ಗುಜರಾತಿ ಸ್ಟೈಲ್ ತಿನ್ನೋಕೆ ಬಂದಿದ್ದೀರಿ. ಹೇಳಿದ್ದೀರಿ ಅದು 2 ಸೆಕ್ಷನ್ಸ್ ಇದೆ ಗಾಯ್ಸ್. ಆ ಕಡೆ ಕಾಟಿಯಾವಾಡಿ ಅಂತೆ, ಈ ಕಡೆ ಗುಜರಾತಿ ಅಂತೆ. ಸೊ ನಮ್ಗೆ ಆ್ಯಕ್ಚುಲಿ ಆ ಕಡೆ ಹೋಗ್ಬೇಕಾಗಿತ್ತು, ಬಟ್ ಸುಮ್ಮನೆ ನಾವು ಆಚೆ ನಿಂತಿದ್ರಿ. ಸರಿ ಒಳಗಡೆ ಹೋಗೋಣ ಅಂತಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಅವ್ರು ಓಕೆ ನೀವು ಕೂತ್ಕೊಳ್ಳಿ ಪರವಾಗಿಲ್ಲ ಅಂತೆಲ್ಲ ಹೇಳಿದ್ರು. ಸರಿ ಫೈನಲಿ ನಾವು ಗುಜರಾತಿ ಆರ್ಡ್ರ್ ಮಾಡಿದ್ರಿ. ಬಂದಿದೆ ಊಟ. ಇದು ಒಂದು ಫಸ್ಟು ಕಡೆ ಫಸ್ಟ್ ಏನಾಗ್ತಾರಲ್ಲ ಗೊತ್ತಿಲ್ಲ. ಫಸ್ಟು ಡೋಕ್ಲಾ ಹಾಕ್ತಾರೆ, ಅದಾದಮೇಲೆ ಕ್ಯಾರೆಟ್ ಹಲ್ವಾ ಹಾಕ್ತಾರೆ. ಎಲ್ಲರಿಗೂ ಒಂದು ಡೋಕ್ಲಾ, ಒಂದು ಕ್ಯಾರೆಟ್ ಹಲ್ವಾ ಎಲ್ಲ ಹಾಕಿದ್ರು. ಆಮೇಲೆ ಒಂದು ಸಬ್ಜಿಗಳು ಅಲ್ವಾ, ತುಂಬ ಟೈಪಲ್ಲಿ ಸಬ್ಜಿಗಳು ಗಾಯ್ಸ್. ಯಾವುದೋ ಇದು ಬಟಾಣಿ ಮತ್ತು ಆಲೂ ಏನೋ ಅಂತಾರೆ ಗಾಯ್ಸ್ ಹಿಂದಿಯಲ್ಲಿ, ನಾನು ಮರ್ತೋದೆ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಇದು ಬಂದ್ಬಿಟ್ಟು ಪನ್ನೀರ್ ಬಟ್ರ್ ಮಸಾಲಾನೋ ಪನ್ನೀರ್ ಏನೋ ಅದು. ಮತ್ತು ಹೊಟ್ಟೆ ಹಸಿಗೆ ಗಾಯ್ಸ್ ಏನಂತಾನೆ ಗೊತ್ತಿಲ್ಲ ಗಾಯ್ಸ್. ಇದೆಲ್ಲ ಹಾಕ್ಕೊಂಡು ತಿಂತಾನೇ ಇದ್ದೀನಿ. ನಾನು ವೆಜ್ಜೇ ತಿನ್ನಲ್ಲ ಅಂಥದ್ದಲ್ಲಿ ಇಷ್ಟ ಆಗೋಯ್ತು ನನಗೆ ಇವರು. ಅಷ್ಟು ಚೆನ್ನಾಗಿದೆ ಊಟ ಅಲ್ಲ ಇಲ್ಲಿ. ಇಲ್ಲ ನಮ್ಮ ಡ್ರೈವರನ್ನು ಮೆಚ್ಚಬೇಕು, ಅವರೇ ನಮ್ಗೆ ಒಳ್ಳೆ ಊಟನೆಲ್ಲ ತೋರಿಸಿ ಸಖತ್ತಾಗಿತ್ತು. ಇದೇನೋ ಹೋಗ್ತಾರೆ ಗಾಯ್ಸ್, ಇದು ಆ್ಯಕ್ಚುಲಿ ಚೆನ್ನಾಗಿರಲಿಲ್ಲ. ನೀವು ತಿನ್ನೋಕೆ ಹೋಗ್ಬೇಡಿ. ಒಂಥರ ಸ್ವೀಟ್ ಇದು. ಸ್ವೀಟ್ ಇಷ್ಟ ಸ್ವೀಟ್ ತಿನ್ನಿ, ಒಂಥರ ಚೆನ್ನಾಗಿರೋ ಗಾಯ್ಸ್. ನಾನಂತೂ ತಿನ್ನೋಕೆ ಹೋಗಿಲ್ಲ. ಸೊ ನೋಡಿ ಎಲ್ಲರಿಗೂ ಒಂದೊಂದು ಲಸ್ಸಿ ಇಟ್ಟರು, ಒಂದು ಗ್ಲಾಸು. ಲಸ್ಸಿ ಇಲ್ಲ ಅನ್ಲಿಮಿಟೆಡ್ ಗಾಯ್ಸ್, ಏನು ಬೇಕೋ ತಿನ್ನೋ ಅನ್ಲಿಮಿಟೆಡ್. ಇಲ್ಲಿ ಲಿಮಿಟ್ ಅಂತ ಎಲ್ಲ ಏನಿಲ್ಲ. ಇಷ್ಟು ರೋಟಿ ಬೇಕೋ ಹಾಕ್ತಾರೆ. ರೋಟಿ ಅಂತೂ ತುಪ್ಪದಲ್ಲೋ ಬೆಣ್ಣೆದಲ್ಲೋ ಅದ್ದಿ ಕೊಡ್ತಾರೆ, ಹಂಗಿರ್ತದೆ. ನಾವು ಫಸ್ಟಿಂದ ನೋಡ್ಬಿಟ್ಟು ಏನು ಇಷ್ಟೊಂದು ಎಣ್ಣೆ ಹಾಕೊಂಡು ಅಂದ್ಕೊಂಡ್ರಿ, ಬಟ್ ಅದು ಆ್ಯಕ್ಚುಲಿ ತುಪ್ಪನೋ ಬಟರೋ ರೈಸ್ ಅದು. ಸೊ ನೋಡಿ ಇದೆಲ್ಲ ಇದು ಆಲೂ ಮಟರ್ ಗೈಸ್. ಓಕೆ ಫೈನಲಿ ನಂಗೆ ಗೊತ್ತಾಯಿತು. ಆಲೂ ಮಟರು, ಡೋಕ್ಲಾ, ಇದೇನೋ ಕಟ್ಲೆಟು ಇದು, ಮತ್ತು ರೋಟಿ. ಮತ್ತು 2 ರೋಟಿ ಕೊಟ್ಟವ್ರೆ. 2 ರೋಟಿ ನಾವು ಹಾಕ್ಸ್ಕೊಂಡ್ರಿ, ಎಷ್ಟು ಬೇಕೋ ಕೊಡ್ತಾರೆ. ನಾವು 2 ರೋಟಿ ಹಾಕ್ಸ್ಕೊಂಡ್ರಿ. ಫಸ್ಟ್ ಇದು ತಿನ್ನೋಣ, ಆಮೇಲೆ ನೋಡೋಣ ಅಂತ. ಒಂದು ಲಸ್ಸಿ ಒಳಗಡೆ ಜೀರಾ ಎಲ್ಲ ಹಾಕಿ ನೆಕ್ಸ್ಟ್ ಲೆವೆಲ್ ಲಸ್ಸಿ ಮಾಡಿ ಟ್ರೈ ಮಾಡೋಣ ಇವಾಗ ಗಾಯ್ಸ್. ಒಂದು ಡೋಕ್ಲಾ ಜೊತೆ ಟ್ರೈ ಮಾಡೋಣ. ನಾವು ಆ್ಯಕ್ಚುಲಿ ಇನ್ನೊಂದು ಹೋಟ್ಲಿಗೆ ಹೋಗಿದ್ರಲ್ಲ ಗಾಯ್ಸ್, ಎಲ್ಲಿ ವಡೋದ್ರಲ್ಲಿ. ಅಲ್ಲಿ ಬಂದ್ಬಿಟ್ಟು ಅದೊಂದು ಚಟ್ನಿ ಕೊಟ್ಟಿದ್ರು. ನೆಕ್ಸ್ಟ್ ಲೆವೆಲ್ ಇತ್ತು ಚಟ್ನಿ, ಏನೇನೋ ಕೊಟ್ಟಿಲ್ಲ, ಪರವಾಗಿಲ್ಲ ಗಾಯ್ಸ್. ಅದು ಚೆನ್ನಾಗಿತ್ತು. ಇದೊಂಥರ ಒಳಗಡೆ ಆಲೂ ಸ್ವೀಟ್ ಪೊಟ್ಯಾಟೊ ಇದು ಕಟ್ಲೆಟ್ ಏನೋ ಅದು ಕೊಟ್ಟಿದ್ರು, ಅದು ತಿಂದ್ರಿ, ಚೆನ್ನಾಗಿತ್ತು. ಇವಾಗ ಒಂದು ರೋಟಿ ಗಾಯ್ಸ್. ಇದು ರೋಟಿ ಅನ್ನೋಕ್ಕಾಗ ಒಂಥರ ನೆಕ್ಸ್ಟ್ ಲೆವೆಲ್ ಇದು ಗಾಯ್ಸ್. ರೋಟಿ ಮಾತ್ರ ಎಲ್ಲೋದು ಚೆನ್ನಾಗಿದೆ ಗಾಯ್ಸ್. ಇಲ್ಲಿ ರೋಟಿ ಎಲ್ಲ ಇದೇನೋ ಸ್ಪೆಷಲ್ ಅಂತೆ, ತುಂಬ ಫೇಮಸ್ ಅಂತೆ ಅಹಮದಾಬಾದಲ್ಲಿ ಅಂತ ಹೇಳ್ದ ನಮ್ಮ ಡ್ರೈವರು. ಏನೋ ಗೊತ್ತಿಲ್ಲ, ಅವನೇ ಬಂದಿಲ್ಲ ಗಾಯ್ಸ್ ತಿನ್ನೋಕ್ಕೆ, ನಮ್ಮನ್ನು ಕಳಿಸ್ಬಿಟ್ಟು. ಆಮೇಲೆ ಒಂದು ಪನ್ನೀರ್ ಜೊತೆ ತಿಂದ್ರಿ. ಪನ್ನೀರ್ ಜೊತೆ ಚೆನ್ನಾಗಿದೆ, ಎಲ್ಲ ಜೊತೆ ಕಾಂಬಿನೇಷನ್ ಚೆನ್ನಾಗಿದೆ ಗಾಯ್ಸ್. ಇದು ಚೆನ್ನಾಗಿಲ್ಲ ಅಂತಲ್ಲ ಏನಿಲ್ಲ. ಬಟ್ ಕಟ್ಲೆಟ್ ಬಂದ್ಬಿಟ್ಟು ಜಾಸ್ತಿ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಎಗ್ರೋಡ್ ಬೀಳುತ್ತೆ. ಸ್ವೀಟ್ ಪೊಟ್ಯಾಟೊ ಅಲ್ಲ, ಸೊ ಜಾಸ್ತಿ ತಿನ್ನೋಕ್ಕಾಗಲ್ಲ. ಇದೇನೋ ಇದು ತೊಗರಿಬೇಳೆನೋ ಏನೋ ಬೇರೆ, ತೊಗರಿಬೇಳೆ ಅಲ್ಲ, ಸಾರಿ ಗೈಸ್. ಸ್ವಲ್ಪ ಗೈಸ್ ಫೈನಲಿ ಗೊತ್ತಾಗ್ಬಿಡುತ್ತೆ ಏನಂತ. ಅವರೆಕಾಳು ಸಬ್ಜಿ ಅಂತೆ, ಯಾರು ಹೇಳಿಲ್ಲ, ನಾವೇ ಕಂಡು ಹಿಡಿತಾ ಇರೋದು ಗೈಸ್. ನಿಜ ಗೊತ್ತಿಲ್ಲ ನನಗೆ ಏನೋ ಅಂತ. ಹೊಟ್ಟೆ ಹಸಿಯಲ್ಲಿ ಏನೋ ಕಣ್ಣು ಮುಚ್ಕೊಂಡು ತಿಂದಿದ್ದೀನಿ, ಬಟ್ ಚೆನ್ನಾಗಿತ್ತು. ಟೈಮಿಗೆ ಹೊಟ್ಟೆ ತುಂಬಿತು. ನಾವು ಆಲ್ಮೋಸ್ಟ್ ಸ್ಕಿಪ್ ಮಾಡಿಬಿಟ್ಟಿದ್ದೀರಿ ಗೈಸ್, ಬ್ರೇಕ್ಫಾಸ್ಟ್ ಅಲ್ಲ. ಸೊ ನಾವು ಬರೀ ಮಧ್ಯಾಹ್ನ ಒಂದು ಲಂಚ್ ಇರ್ತದೆ, ಮತ್ತು ಡಿನ್ನರ್ ಇರ್ತದೆ, 2 ಟೈಮ್ ಇರೋಲ್ಲ ನಮಗೆ ತಿನ್ಕೊಂಡು ಆರಾಮಾಗಿರೋಕ್ಕೆ. ಸುತ್ತಬೇಕಲ್ಲ, ನಿಮಗೂ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೇಕಲ್ಲ ಜಾಗ ಅಲ್ಲ, ಸೊ ನಮಗೆ ಟೈಮ್ ಇರೋಲ್ಲ. ನೋಡಿ ಗೈಸ್, ಕ್ಯಾರೆಟ್ ಹಲ್ವಾ ಒಂದು ತುಪ್ಪದಲ್ಲೇ ಅದ್ದು ಕೊಟ್ಟವ್ರೆ. ಬಿಸಿ ಇತ್ತು, ಸಖತ್ ಬಿಸಿ ಇತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ನಾವು ಟ್ರೈ ಮಾಡ್ತಿದ್ದೀರಿ. ಫಸ್ಟು ಕ್ಯಾರೆಟ್ ಹಲ್ವಾ ತಿನ್ನೋಣ ಅಂತಲೇ ಇದ್ರಿ, ಬಟ್ ಬಿಸಿ ಇದ್ದಿದ್ದಕ್ಕೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಟ್ರೈ ಮಾಡಿದ್ರಿ ಗಾಯ್ಸ್. ಇವಾಗ ಚಾವಲ್ ಬಂದಿದೆ. ಚಾವಲ್ ಅಂದರೆ ಅನ್ನ ಗಾಯ್ಸ್, ಬಾಸ್ಮತಿ ರೈಸು. ನಾನು ಹಿಂದಿಯವನು ಆಗಿಬಿಟ್ಟಿದ್ದೀನಿ. ಚಾವಲಿಗೆ ಸ್ವಲ್ಪ ಅವರೇ ಬೇಳೆ ಸಾರು ಸಬ್ಜಿನೋ ಏನೋ ಗೈಸ್, ಅದು ಮಿಕ್ಸ್ ಮಾಡಿಕೊಂಡು
ಒಂದು ಬಾಯ್ ತಿಂತಾಯಿದ್ದೀರಿ. ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಅದು ಸಬ್ಜಿ ತಗೊಲ್ಲ, ಮಟರ್ ಆಲೂ ಮಟರ್ ಅದು ಚೆನ್ನಾಗಿತ್ತು ಗೈಸ್. ಅದು ಫಸ್ಟ್ ತೋರಿಸಿದ್ನಲ್ಲ ಅದು ಚೆನ್ನಾಗಿತ್ತು ಎಲ್ಲದಕ್ಕೆ ಕಂಪೇರ್ ಮಾಡಿದ್ರೆ. ಇದೆಲ್ಲ ಓಕೆ ಒಂದು ರೇಂಜಿಗಿತ್ತು. ಇದು ಲಾಸ್ಟಲ್ಲಿ ಇದೆಲ್ಲ ಗೈಸ್, ಅದನ್ನ ಟ್ರೈ ಮಾಡಬೇಡಿ, ಅದು ತುಂಬ ಸ್ವೀಟು, ಚೆನ್ನಾಗೇ ಇರಲಿಲ್ಲ. ನೈಟ್ 12 ಗಂಟೆ ಆಗ್ತಾಯಿದೆ, ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀವಿ. ಆದ್ರೂ ಆಗ್ತಿಲ್ಲ, ಮಾಡಿದ್ರು ತುಂಬ ಬೋರ್ ಹೊಡಿತಿದೆ. ಹೆಂಗೆ ನಾವು 2 days ಮಾಡ್ತೀವಿ, ರೀಚ್ ಆಗ್ತೀವಿ. ಎಷ್ಟಾಯ್ತು ಇಲ್ಲ? 1 ನಿಮಿಷ ಕನ್ಫ್ಯೂಸ್ ಆಯ್ತು ನನಗೆ. 3-5 ಗೈಸ್. ನಿಮ್ಮ ಟೀಮಲ್ಲೂ ನಿಮ್ಮ ಗ್ಯಾಂಗಲ್ಲೂ ಇಂಥ ಮೋಸಗಾರ ಇದ್ರೆ ಟ್ಯಾಗ್ ಮಾಡಿ, ಅವ್ರನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೈಸ್, ಕೊನೆಗೂ ಈ ಟ್ರಿಪ್ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲ್ ಆಗಿ. ಇದು ನೆಕ್ಸ್ಟ್ ಬ್ಲಾಗ್ ಅಂತ ನಾವು ಕುಂಭಮೇಳ, ನೀವು ಸಪೋರ್ಟ್ ಮಾಡಿ ನಮ್ಗೆ ಇದು ಮಾಡಿ ನಾವು ಕುಂಭಮೇಳ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೀರಿ. ಅದಂತೂ ನೆಕ್ಸ್ಟ್ ಲೆವೆಲ್ ಫನ್ನಿಯಾಗಿ ಸಕ್ಕತ್ತಾಗಿರ್ತದೆ. ಸೊ ಇದೇ ಥರ ನಾವು ಸಪೋರ್ಟ್ ಮಾಡಿ, ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಇಟ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ ಗೈಸ್.